ಹೊಳಲ್ಕೆರೆ ತಾಲೂಕು ದುಮ್ಮಿ ಗ್ರಾಮ ಇದು. ಗೌಡ್ರು ಬಸವಂತಪ್ಪರ ಮೊಮ್ಮಗ GR ಮಲ್ಲಿಕಾರ್ಜುನ್ ಅಂತೇಳಿ ನಾಗರಾಜಣ್ಣ ಅವ್ರ ಅಪ್ಪನ ಹೆಸರು. ಅವನು 1 ವರ್ಷ ಆಯಿತು ಊರು ಬಿಟ್ಟು. ಅದು ಪಾಪ ಕೆಲಸದ ಮೇಲೆ ಹೊರಗೆಲ್ಲ ಹೋಗಿದ್ದ. ನಿನ್ನೆ 2:30 ಸುಮಾರು 12:30 1 ಗಂಟೆ ಸುಮಾರು ಫೋನ್ ಬಂತೊಂದು ನನ್ನ ಫ್ರೆಂಡಿಂದ, ಈ ಥರ ಹಿಂಗೆ ಮಲ್ಲಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ತಿರ್ಕೊಂಡು ಹೋಗಿದ್ದಾನೆ, ಬಾಡಿ ತೊಗೊಂಬರ್ತೀರ. ಸರಿ ಆಯಿತು, ಅವ್ರ ಮನೆ ಹತ್ರ ಹೋದ್ವಿ. ಮನೆ ಹತ್ರ ಎಲ್ಲ ಹೋಗಿ ನೋಡ್ಕೊಂಡು ಸ್ವಲ್ಪ ಬೇಜಾರಾಯಿತು. ಮತ್ತು ಜೊತೆಗೆ ಗೊತ್ತು ಹುಡುಗಲ್ಲ, ಸ್ವಲ್ಪ ಬೇಜಾರಾಯಿತು. ಅಡ್ಡಾಡ್ಕೊಂಡು ಸ್ವಲ್ಪ ಇದು ಮಾಡ್ತಾಯಿದ್ವಿ. ಅಷ್ಟೇ ಬಾಡಿ ಬಂತು. ಒಂದು 3-4 ಗಂಟೆ ಸುಮಾರು, ಗೊತ್ತಿಲ್ಲ ಅದನ್ನ ಟೈಮಿಂಗ್ಸು. ಬಂತು ಬಾಡಿ ಬಂದಾಗ ನಾವು ಇಳಿಸಿದ್ದು ಫಸ್ಟು ಬಾಡಿನ. ಬಾಡಿಯೆಲ್ಲ ತೆಗೆದ್ಬಿಟ್ಟು ಯಾಕೋ ಅದು ಒಮ್ಮಿನಿಲ್ಲಿ ಕರ್ಕೊಂಬಂದಿದ್ರು. ಈಗ ಯಾರಾದರೂ ಅವ್ರಿಗೆ ಹೇಳಿದ್ದು ಫಸ್ಟ್ ಏನಂದರೆ, ಮಣಿಪಾಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸೀರಿಯಸ್ ಆಗಿತ್ತು, ಮಣಿಪಾಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಅದೇನೋ ಬಂದು ಸತ್ತೋದು ಅಂತ ಹೇಳಿದ್ದು. ನಾವು ಇದು ಯಾಕೋ ನೋಡ್ಕೊಂಬಿಟ್ಟು ಬಾಡಿ ಎಲ್ಲ ಒಮ್ಮಿಲಿ ಕರ್ಕೊಂಡು ಹೋದ್ರಲ್ಲ, ಇದು ಯಾಕೆ ಡೌಟ್ ಬಂತು. ಸರಿ ಆಯಿತು ಅಂತ ಬಾಡಿಯಿಂದ ಜಸ್ಟ್ ಕೆಳಗೆ ಇಳಿಸಿದ್ವಿ. ಇಳಿಸಿದಾಗ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಬಾಡಿ ಸ್ವಲ್ಪ ಸಡ್ಕೊಂಡಿತ್ತು. ಮತ್ತು ಕುತ್ತಿಗೆ ಹತ್ರ ಮಾರ್ಕ್ ಇತ್ತು, ಯಾರಾದರೂ ಹಿಂಗೆ ಹಗ್ಗ ಹಾಕಿಳಿದ್ರೆ ಆ ಥರ ಮಾರ್ಕ್ ಇತ್ತು. ಇದ್ಯಾಕೋ ಸ್ವಲ್ಪ ನಾವು ಸೂಸೈಡ್ ಅಂತ ಫಸ್ಟ್ ಸ್ಟಾರ್ಟಿಂಗ್ ಕಂಡು ಸೂಸೈಡ್ ಆಗಿರ್ಬೋದು ಅಂತ ನಾವು ಸೂಸೈಡ್ ಆಗಿಂತ ಹೊರಗೆ ಬಂದು ಸೂಸೈಡ್ ಆಗಿದೆ ಅಂತ ಎಲ್ಲರಿಗೂ ಹೇಳಿದೆ. ಕೊನೆಗೆ ಒಂದು ಟೈಮಲ್ಲಿ ಏನಾಯಿತು ಅಂದರೆ, ಹುಡುಗರೆಲ್ಲ ಬಂದರು, ದಾವಣಗೆರೆ ಹುಡುಗರು. ಪಾಪ ಅವ್ರು ನೋಡ್ಕೊಂಡಿದ್ರು ಅವನನ್ನು. ಅವ್ನ ಫ್ರೆಂಡ್ಸ್ ಎಲ್ಲ ದಾವಣಗೆರೆ ಹುಡುಗರು ಬಂದರು. ಅಣ್ಣ ನೆನ್ನೆ ಚೆನ್ನಾಗಿದ್ರು ಓಡಾಡ್ಕೊಂತ, ಎದೆ ನೋವು ಏನೂ ಇಲ್ಲ, ಈ ಥರ ಎಲ್ಲ ಚೆನ್ನಾಗಿದ್ದ ನೋಡಿ ಅಂತ ವೀಡಿಯೋ ತೋರಿಸಿದ್ರು. ಅವ್ರು ಓಡಾಡಿದ್ದು ವೀಡಿಯೋಸೆಲ್ಲ ಒಂದ್ರಾಗಿದೆ ತೋರಿಸಿದ್ರು. ಆಯಿತು ಅಂತೇಳಿ ಕೊನೆಗೆ ಸ್ವಲ್ಪ ಡೌಟ್ ಬಂದಿತ್ತು. ಗೌಡ್ರು ಮಾತಾಡ್ಸಿದ್ವಿ. ಗೌಡ್ರು ಏನು ರೀ ಗೌಡ್ರು ಇದು ಈ ಥರ ಹಿಂಗಿದೆ. ಅವ್ರ ಅಕ್ಕನ ಕೇಳಿದಾಗ ಅವ್ರ ಅಕ್ಕ ಏನಂದು, ಇಲ್ಲ ಅದು ಏನಾಗಿಲ್ಲ, ಅದು ಗಾಜು ಚುಚ್ಕೊಂಡಿದ್ದು ಹಾಗೆ ಅಂತ ಏನೋ ಹೇಳಿದರು. ನಮ್ಗೆ ಯಾಕೆ ತುಂಬ ಡೌಟ್ ಬಂದು ಗೌಡ್ರಿಗೆ ಭಾಳ ಹೇಳಿದ್ವಿ. ಗೌಡ್ರೆ ಇದು ಯಾಕೋ ಸರಿ ಆಗ್ತಿಲ್ಲ, ಫಸ್ಟ್ ಕಂಪ್ಲೇಂಟ್ ಮಾಡಿ. ಗೌಡ್ರು ಅದ್ರ ತಕ್ಕಂದರೆ ಕಂಪ್ಲೇಂಟ್ ಮಾಡಿ, ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿ ಅದನ್ನು ಬಾಡಿ ತೊಗೊಂಡು ಪೋಸ್ಟ್ಮಾರ್ಟಮಿಗೆ ತಗೊಂಡೋದ್ರು. ಪೋಸ್ಟ್ಮಾರ್ಟಮಿಗೆ ತಗೊಂಡೋದಾಗ ಆ್ಯಕ್ಚುಲಿ ಅಲ್ಲಿ ತಗೊಂಡೋದ ತಕ್ಷಣ ನಮಗದು ಇಲ್ಲೇ ಗೊತ್ತಾಗಲಿಲ್ಲ ಅದು ಏನಾಯಿತು ನೋಡೋಣ ಅಂತ ಸುಮ್ಮನೆ ಹಿಂದೆ ಹೋದಾಗ ಕಂಪ್ಲೇಂಟ್ ಕೊಡೋಕ್ಕೆ ಸೆಲ್ಫ್ ಸುಸೈಡ್ ಅಂತಲೇ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರಂತೆ. ಅದು ಗೊತ್ತಿಲ್ಲ. ಆದಮೇಲೆ ನೆಕ್ಸ್ಟ್ ಇವಾಗ ಅದು ಕೇಸ್ ಏನಾಗಿದೆ ಅಂದರೆ, ಏನೋ ಅವ್ರ ಅಕ್ಕ ಕೊಲೆ ಮಾಡಿದ್ದಾರೆ ಅಂತೇಳಿ ನಮಗೂ ಅದೇ ಊರವ್ರಿಗೆಲ್ಲರಿಗೂ ಅದೇ ಥರ ಮನಸ್ಸಲ್ಲಿ ಅಕ್ಕ ಬಾವ. ಯಾಕೆಂದರೆ ಒಮ್ಮಿನಲ್ಲಿ ಇದ್ದಿದ್ದು ಅವರಿಬ್ಬರು ಮತ್ತು ಇನ್ನೊಬ್ಬರು ಯಾರೋ ಜೊತೆಗಿದ್ದರು. ಅವ್ರು ಎಷ್ಟು ಜನ ಇದ್ದಿದ್ದು, ಹಂಗಾಗಿ ಅವ್ರ ಮೇಲೆ ಡೌಟ್ ಇದೆ. ಮತ್ತು ಆಮೇಲೆ ಏನೋ ಅವರು ಅಕ್ಕ ಹೇಳಿದ್ದು ಅವನಿಗೆ ಮಾರಣತಿ ಕಾಯಿಲೆ ಇತ್ತು ಅದು ಇದು ಅಂತ. ಅದು ಗೊತ್ತಿಲ್ಲ, ಚೆನ್ನಾಗೇ ಇದ್ದ. ಯಾವ ಥರ ಕಾಯಿಲೆ ಇದ್ದರೆ ಸ್ವಲ್ಪ ಇದಾಗಿರೋಣ ಮೊದಲಿಂದನೂ ಸ್ವಲ್ಪ ಅವ್ರ ಅಕ್ಕ ಬಾವ ಸ್ವಲ್ಪ ಮನಿ ಮೈಂಡೆಡು. ಸೊ ಅದಕ್ಕೇನಾದರೂ ಮಾಡಿದಾರೆ ಅಂತ ಕೆಲವರು ಊರಲ್ಲಿ ಮಾತಾಡ್ತಿದ್ದಾರೆ. ಕಿತ್ತಾಡಿದ್ರೆ ಅವ್ರ ಅಕ್ಕ ಇದ್ದರೆ ಬರ್ತಾ ಇರಲಿಲ್ಲ, ಅವ್ರ ಅಕ್ಕ ಬಾವ ಇದ್ದರೆ ಅವ್ನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಅವ್ನು ಊರು ಬಿಡೋಕ್ಕೆ ಕಾರಣನೂ ಅದೇ ವಿಚಾರನೇ. ನನಗೆ ಅಕ್ಕ ಬಾವ ಇದ್ದರೆ ಅದಕ್ಕೆ ಬರಲಿಲ್ಲ. ಅವ್ರ ಅಪ್ಪ ಅಮ್ಮ ತುಂಬ ಒಳ್ಳೆಯವರು. ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜ ಎಲ್ಲ ತುಂಬ ಒಳ್ಳೆಯವರು. ಅವ್ರದ್ದು ಇಡೀ ಫ್ಯಾಮಿಲಿನೇ ಸೈಲೆಂಟ್ ಫ್ಯಾಮಿಲಿ. ಇದು ಸುಮ್ಮನೆ ಇದು ಅವ್ರ ಅಕ್ಕ ಇದು ಮಾಡೋದ್ರಿಂದ ಪಾಪ ಅವನು ಬರ್ತಾನೆ ಇರಲಿಲ್ಲ ಊರಿಗೆ. ಸುಮಾರು ಸರಿ ಬಂದಾಗಲೂ ಹೇಳೋನು, ಅಣ್ಣ ನಾನು ಅವ್ರು ಇದ್ದಾಗ ಬರೋಕ್ಕಾಗಲ್ಲ, ನಂಗೆ ಇಷ್ಟ ಇಲ್ಲ. ನಾನು ನಿಶಾ ಅಂತೇಳಿ, ಬಾವರ ಹೆಸರು ಮಂಜು ಅಂತೇಳಿ. ಅವರು ತುಂಬ ಇಬ್ಬರು ಪರಿಚಯನೇ. ಬಟ್ ಹಾಗಂತೇಳಿ ಈಗ ಅದು ಆ್ಯಕ್ಚುಲಿ ಅವ್ರು ಇಬ್ಬರು ಮನಿ ಮೈಂಡೆಡ್ಡೆ. ಗೊತ್ತಾಗ್ತಿತ್ತು ಅವ್ರದ್ದು ಹೇಗೆ ಅಂತಂದು. ಈಗ ಜೊತೆಗೆ ಗೊತ್ತಾಗ್ಬಿಡುತ್ತಲ್ಲ. ಮಲ್ಲಿಕಾರ್ಜುನ್ ತುಂಬ ಒಳ್ಳೆಯವನು, ತುಂಬ ಒಳ್ಳೆ ಹುಡುಗ. ಒಂಥರ ಆಗಿದ್ದು ಭಾರಿ ಬೇಜಾರಾಯಿತು ನಮಗೆ. ಯಾಕೋ ಅವ್ರಿಬ್ಬರ ಮೇಲೆ ಡೌಟು. ಅವರಿಬ್ಬರು ಲವ್ ಮ್ಯಾರೇಜು. ಇದು ಫಸ್ಟಿಗೆ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಅವ್ನು ಸ್ವಲ್ಪ ಸಿಟ್ಟಾಗಿ ಒಂದು 2-3 ತಿಂಗಳು ಮನೆ ಬಂದಿರಲಿಲ್ಲ. ಅದಾದಮೇಲೆ ಲವ್ ಮ್ಯಾರೇಜ್ ಆದಮೇಲೆ ಇವ್ರೇನು ಮಾಡಿದ್ರು, ಕರ್ಕೊಂಬಂದು ಮತ್ತೆ ಅವನಿಗೆ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ರು. ಇದು ಸ್ವಲ್ಪ ಅವ್ನಿಗೆ ಇಷ್ಟ ಇರಲಿಲ್ಲ. ಆವಾಗ 1-2 ತಿಂಗಳು ಮನೆ ಬಿಟ್ಟಿದ್ದ. ಈಗ ಇತ್ತೀಚೆಗಂತೂ ಅವಳು ಇಲ್ಲೇ ಇರ್ತಾಳೆ, ನಾನು ಬರೋಲ್ಲ ಅಂತೇಳಿ 1 ವರ್ಷ ಆಯ್ತು ಇಲ್ಲಿ ಬರ್ತಾನೆ ಇರಲಿಲ್ಲ. ಅದೇ ಸರ್, ಈಗ ತನಿಖೆ ನಡಿಬೇಕು. ಬಟ್ ಅದೇ ಎಲ್ಲರಿಗೂ ಡೌಟ್ ಇರೋದು ಅದೇ. ತುಂಬ ಶಿಕ್ಷೆ, ದೊಡ್ಡ ಶಿಕ್ಷೆ ಆಗಬೇಕು ಅವರಿಗೆ. ನ್ಯಾಯ ಬೇಕೇ ಬೇಕು ಸರ್. ಅದು ನಿನ್ನೆ ಅದಕ್ಕೋಸ್ಕರ ಸರ್ ನಾನೇ ಬೆಳಿಗ್ಗೆ ಮನೆ ಬಿಟ್ಟವರು ಸಂಜೆವರೆಗೂ ಅದಕ್ಕೇನು ಇದು ಪೋಸ್ಟ್ಮಾರ್ಟಮ್ ಆಗುತ್ತೆ ಅಂತಲೇ ಕಾದ್ವಿ ನಾವು. ರಾತ್ರಿ ಆಗಲಿಲ್ಲ. ಅಲ್ಲಿಯವರು ಕಾದಿದ್ದು ಇದು ಮಾಡ್ಕೊಂಬಂದಿದ್ವಿ. ತುಂಬ ಹುಡುಗ ತುಂಬ ಒಳ್ಳೆ ಹುಡುಗ, ನಮಗೇನು ಚಿಕ್ಕ ಹುಡುಗ, ತುಂಬ ಒಳ್ಳೆ ಹುಡುಗ. ನ್ಯಾಯ ಸಿಗ್ಬೇಕು ಸರ್ ಅಷ್ಟೇ.